ನಮಸ್ಕಾರ ಅಭ್ಯರ್ಥಿಗಳೇ. ಈಗಾಗಲೇ ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ಯೂನಿವರ್ಸಿಟಿ ವತಿಯಿಂದ MSc ನರ್ಸಿಂಗ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಅದರ ಜೊತೆಗೆ ಒಂದು 2 ಸೆಮಿಸ್ಟರ್ಗಳದ್ದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಈಗ ನಮಗೆ ಬೇಕಾಗಿರುವಂಥದ್ದು ನಾಲ್ಕನೇ ಸೆಮಿಸ್ಟರ್ ಮತ್ತು ಫೈನಲ್ ಇಯರ್ ಇದ್ದಾರೆ ಅವ್ರಗಳ ರಿಲೀಸ್ ಆಗುವುದೊಂದು ಬಾಕಿ ಇದೆ. ಪೇಪರ್ ಸಂಪೂರ್ಣವಾಗಿ ಮುಗಿದಿದೆ, ರಿಸಲ್ಟ್ ಡಿಕ್ಲರೇಷನ್ ಆಗೋದೊಂದು ಬಾಕಿ ಇದೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿದವರು ಹಂತವಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗದ ಹಾಗೆ, ಸರ್ವರ್ ಪ್ರಾಬ್ಲಮ್ ಆಗದ ಹಾಗೆ ಈ ವರ್ಷ ಹಂತವಾಗಿ ರಿಸಲ್ಟ್ ಗಳನ್ನ ಡಿಕ್ಲರೇಷನ್ ಮಾಡ್ತಾ ಇದ್ದಾರೆ. ಈ ಟೆಕ್ನಿಕಲ್ ಪ್ರಾಬ್ಲಮ್ ಇಶ್ಯೂ ಆಗಬಾರದಂತ ಹೇಳಿ ಈ ರೀತಿಯಾಗಿ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು. ನಿಮ್ಮ ಇನ್ನೂ ಬ್ಯಾಲೆನ್ಸ್ ಇರುವಂತಹ ರಿಸಲ್ಟ್ಗಳು, ಬೇರೆ ಬೇರೆ ಸೆಮಿಸ್ಟರ್ ಬ್ಯಾಲೆನ್ಸ್ ಇರುವಂತಹ ಕೊನೆಯ ಇಯರ್ದಲ್ಲಿರುವಂತಹ ವಿದ್ಯಾರ್ಥಿಗಳು ಇವಾಗ ರಿಸಲ್ಟ್ ಬಗ್ಗೆ ಕಾಯ್ತಾ ಇದ್ದೀರಿ. ನಿಮಗೂ ಕೂಡ ಅತಿ ಬೇಗನೆ ರಿಸಲ್ಟ್ ಡಿಕ್ಲರೇಷನ್ ಆಗುವಂತ ಸಾಧ್ಯತೆಗಳಿದಾವೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ಯಾವುದೇ ತರದಂತಹ ಮಾಹಿತಿಯನ್ನು ಅಡ್ವಾನ್ಸ್ ಆಗಿ ಕೊಡೋದಿಲ್ಲ. ಅವರುಗಳಿಗೆ ಹಂತವಾಗಿ ರಿಸಲ್ಟ್ ಗಳನ್ನು ಕೊಡುವುದಿರುವುದರಿಂದ ಯಾವಾಗ ಬೇಕಾದರೂ ಕೂಡ ರಿಸಲ್ಟ್ ಅನ್ನ ರಿಲೀಸ್ ಮಾಡಬಹುದು. ಹೀಗಾಗಿ ನೀವು ಈ EMS ರಿಸಲ್ಟ್ ಅಂತ ಗೂಗಲ್ ಮಾಡಿಕೊಂಡು ರಿಸಲ್ಟ್ ಅನ್ನು ನೋಡ್ತಾ ಇರಿ. ರಿಸಲ್ಟ್ ನಿಮಗೆ ಎನಿ ಟೈಮ್ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ವ್ಯಾಲ್ಯೂಯೇಷನ್ ಎಲ್ಲ ಸಂಪೂರ್ಣವಾಗಿ ಮುಗಿದಿದೆ, ಏನು ಅಡೆತಡೆ ಇಲ್ಲ. ರಿಸಲ್ಟ್ ಡಿಕ್ಲರೇಷನ್ ಆಗುವುದನ್ನು ಎನಿ ಟೈಮ್ ಅಲ್ಲಿ ಕೂಡ ಯಾವುದೇ ಸೆಮಿಸ್ಟರ್ ರಿಸಲ್ಟ್ ಅನ್ನು ಡಿಕ್ಲರೇಷನ್ ಮಾಡಬಹುದು. ನಮ್ಮ ಚಾನಲ್ಗೆ ಮಾಹಿತಿ ಬಂದರೂ ಕೂಡ ನಿಮಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತೇವೆ. ಯಾವುದೇ ಸಮಯದಲ್ಲಿ ನಿಮ್ಗೆ ರಿಸಲ್ಟ್ ಬರ್ಬೋದು, ನೆನಪಿರಲಿ. ನೀವು ಬೆಳಗ್ಗೆ ಸಂಜೆ ನೋಡ್ತಾ ಇರಿ. ಈ ಒಂದು ವೆಬ್ಸೈಟ್ ಅನ್ನ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹಾಕಿ ಚೆಕ್ ಮಾಡ್ತಾ ಇರಿ.